ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೀನಿ. ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಬನ್ನಿ, ಇವತ್ತು ನೀವು ವಿಡಿಯೋ ನೋಡ್ತಾ ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ತೀನಿ. ಒಳ್ಳೆಯ ಸಮಯಕ್ಕಾಗಿ ಕಾಯುವುದಲ್ಲ, ಅಂದರೆ ಸಿಕ್ಕಿರುವಂತಹ ಸಮಯವನ್ನು ನಾವು ಹೇಗೆ ಯೂಸ್ ಮಾಡಿಕೊಳ್ಳಬೇಕು, ಇದ್ರ ಬಗ್ಗೆ ಮಾತಾಡ್ತೀನಿ. ನೀವು ವಿಡಿಯೋವನ್ನು ನೋಡ್ತಾ ಈ ವಿಷಯವನ್ನು ಕೇಳಿಸ್ಕೊಳ್ತಾ ಹೋಗ್ಬೋದು. ನಾವೆಲ್ಲ ಅಂದ್ಕೊಳ್ತೀವಿ ಏನಂದರೆ, ನಾಳೆಯಿಂದ ಶುರು ಮಾಡೋಣ, ಒಳ್ಳೆ ಟೈಮ್ ಬರುತ್ತೆ, ಇಲ್ಲ ಒಳ್ಳೆ ಟೈಮ್ ಬಂದಮೇಲೆ ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡೋಣ. ಏನಾದರೂ ನಾವು ಬಿಸ್ನೆಸ್ ಮಾಡಬೇಕಂದ್ರೆ ಒಳ್ಳೆ ಟೈಮ್ ಬರಲಿ, ಇನ್ನೊಂದು ದಿನ ಮಾಡೋಣ ಅಂಥೇಳಿ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಅಲ್ವಾ ಫ್ರೆಂಡ್ಸ್? ಬರೀ ಅದ್ರ ಬಗ್ಗೆನೇ ತಿಳ್ಕೊಳ್ತಾ ಹೋಗೋಣ. ಲೈಫಲ್ಲಿ ಪರ್ಫೆಕ್ಟ್ ಟೈಮ್ ಅನ್ನೋದೇ ಬರೋದಿಲ್ಲ. ನಾವು ಬರೀ ವೆಯ್ಟ್ ಮಾಡ್ತಾನೇ ಇರ್ತೀವಿ. ಟೈಮ್ ಹೋಗುತ್ತೆ, ಕೆಲವೊಂದು ಆಪರ್ಚುನಿಟೀಸನ್ನು ಕೂಡ ಕಳ್ಕೊಳ್ತೀವಿ, ಅಂದರೆ ತಪ್ಪಿ ಹೋಗ್ತವೆ. ನಾಳೆ ಮಾಡೋಣ, ನಾಡ್ದು ನೋಡೋಣ, ಮುಂದಿನ ತಿಂಗಳು, ಮುಂದಿನ ವರ್ಷ, ಈ ಥರ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ಆಪರ್ಚುನಿಟೀಸ್, ದೇವರು ಕೊಟ್ಟಿರುವಂಥ ಆಪರ್ಚುನಿಟೀಸ್ ಎಲ್ಲ ಕೈ ತಪ್ಪಿ ಹೋಗಿಬಿಡುತ್ತೆ. ನಾವು ಸಮ್ಟೈಮ್ಸ್ ಈ ಥರನೂ ಥಿಂಕ್ ಮಾಡ್ತೀವಿ, ಮನಿ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ, ಇನ್ನೂ ಬೇಕು ಹಣ, ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು, ಮತ್ತು ತುಂಬ ಸ್ವಲ್ಪ ಸಪೋರ್ಟ್ ಮಾಡೋರು ಇರ್ತಾರೆ, ಆದರೂ ಸಾಕಾಗಲ್ಲ, ಇನ್ನೂ ಸಪೋರ್ಟ್ ಮಾಡೋರು ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತಲ್ವಾ. ಹೀಗೆ ಏನಾದರೂ ಒಂದು ಹೇಳ್ತಾ ನಾವು ಸ್ಟಾರ್ಟ್ ಮಾಡೋದೇ ಬಿಟ್ಬಿಡ್ತೀವಿ. ಏನು ಗೊತ್ತಾ, ಸ್ಟಾರ್ಟ್ ಮಾಡುವವರಿಗೆ ಕಾನ್ಫಿಡೆನ್ಸ್ ಬರುತ್ತದೆ, ಆ್ಯಕ್ಷನ್ ತೆಗೆದುಕೊಳ್ಳೋರಿಗೆ ಸಕ್ಸಸ್ ಸಿಗುತ್ತದೆ. ನೋಡಿ, ಒಂದು ಸೀಡ್ ಅಂದರೆ ಬೀಜ ಹಾಕಿದರೆ ಅದು ಒಂದೇ ದಿನಕ್ಕೆ ಮರ ಆಗುತ್ತಾ? ಖಂಡಿತ ಇಲ್ಲ. ಅದಕ್ಕೂ ಟೈಮ್ ಬೇಕಲ್ವ ಬೆಳೆಯೋದಕ್ಕೆ. ಅದಕ್ಕೂ ನೀರು, ಗೊಬ್ಬರ ಹಾಕಿ ನಾವು ಕೇರ್ ಮಾಡಬೇಕು. ಅಂದರೆ ತುಂಬ ಪೇಷನ್ಸ್ ಬೇಕು, ಅದು ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಪೇಷನ್ಸ್ ಬೇಕು. ಅಂದರೆ ಸ್ಟಾರ್ಟ್ ಮಾಡೋದು ಎಷ್ಟು ಮುಖ್ಯನೋ ಅವತ್ತು ಆ ಬೀಜ ಹಾಕಿರುವುದು ಅಷ್ಟೇ ಮುಖ್ಯ. ಇದಕ್ಕೆ ಹಾಗಾಗಿ ಟೈಮ್ ಬೇಕೇ ಬೇಕು. ಹಾಗೆ ನಮ್ಮ ಡ್ರೀಮ್ಸ್ ಕೂಡ ಅಷ್ಟೇ, ಅದು ಸ್ಲೋಲಿ ಗ್ರೋ ಆಗ್ತಾ ಹೋಗ್ತದೆ. ಫಸ್ಟ್ ನಾವು ಸ್ಟೆಪ್ ಹಾಕಬೇಕು. ಫಸ್ಟ್ ಸ್ಟೆಪ್ ಹಾಕಿದ್ರೇ ಅದೇ ಫಸ್ಟ್ ಸ್ಟೆಪ್ ಏನಿದೆಯಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲ್ಲರಿಗೂ 24 ಗಂಟೆ, ಸಕ್ಸಸ್ ಪೀಪಲ್ಲಿಗೂ 24 ಗಂಟೆ, ನಮ್ಮಂಥ ಕಾಮನ್ ಪೀಪಲ್ಲಿಗೂ 24 ಗಂಟೆ, ಪ್ರತಿಯೊಬ್ಬ ಮನುಷ್ಯನಿಗೆ 24 ಗಂಟೆ. ಆದರೆ ಆ 24 ಗಂಟೆನ ಹೇಗೆ ಯೂಸ್ ಮಾಡಿಕೊಳ್ಳೋದು ಅನ್ನೋದು ಮುಖ್ಯ ಇಲ್ಲಿ. ಒಳ್ಳೆ ಈ ಸಾಧಕರು ಅಥವಾ ಏನು ಸಕ್ಸಸ್ ಪೀಪಲ್ ಅಂತೀವಲ್ಲ, ಅವರು ಟೈಮನ್ನು ವೇಸ್ಟ್ ಮಾಡಲ್ಲ ಅಲ್ವಾ. ನಾವು ಈ ಕಾಮನ್ ಪೀಪಲ್ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಂದರೆ ತುಂಬ ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು ವಿಡಿಯೋ ನೋಡಿದ ತಕ್ಷಣ ಸ್ಕ್ರೋಲ್ ಮಾಡ್ತಾ ಹೋದಂಗೆಲ್ಲ ಸಾಕಷ್ಟು ವೀಡಿಯೋಗಳನ್ನು ನೋಡೇ ಬಿಡ್ತೀವಿ. ಆದರೆ ಅವರು ಏನು ಬೇಕೋ, ಏನು ಅವಶ್ಯಕತೆ ಇರುತ್ತೋ ಆ ವಿಡಿಯೋವನ್ನು ಕೆಲವರು ನೋಡ್ತಾರೆ, ಇಂಪ್ಲಿಮೆಂಟ್ ಮಾಡಿಕೊಳ್ತಾರೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾವು ಇರುವ 24 ಗಂಟೆಯನ್ನು ಟೈಮ್ ವೇಸ್ಟ್ ಮಾಡದೆ ನಾವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ದೇ ಯೂಸ್ ಟೈಮ್ ಸ್ಮಾರ್ಟ್ಲಿ, ಅಂದರೆ ಅವರು ಸ್ಮಾರ್ಟಾಗಿ ಟೈಮನ್ನು ಯೂಸ್ ಮಾಡ್ಕೊಳ್ತಾರೆ, ಅಂದರೆ ಸಕ್ಸಸ್ ಪೀಪಲ್ ಜನ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ನೋಡೋದ್ರಿಂದನೇ ನಮ್ಮ ದಿನ ಸ್ಟಾರ್ಟ್ ಆಗೋದು. ಯಾವ್ದು ನೋಟಿಫಿಕೇಷನ್ ಬಂದಿದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ, ಯಾರು ಮಾಡಿದ್ದಾರೆ ಅಂತ ಫಸ್ಟ್ ಕಣ್ಣಿಗೆ ಬೀಳೋದೇ ನಮಗೆ ಮೊಬೈಲು. ಆದರೆ ಸಾಧಕರಿಗೆ ಈ ಥರ ಇರಲ್ಲ. ಅವರೇನಿದ್ರು ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡು, ಏನು ನಮಗೆ ದೇವರು ಕೊಟ್ಟಿದ್ದಾನೆ ಅಥವಾ ಯೂನಿವರ್ಸ್ ಏನು ಕೊಟ್ಟಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಅವ್ರ ಡೇ ಈ ಥರ ಸ್ಟಾರ್ಟ್ ಆದರೆ, ಕೆಲವರು ಕಾಮನ್ ಪೀಪಲ್, ಕೆಲವರು ಈ ಮೊಬೈಲಲ್ಲಿ ರೀಲ್ಸು ಈ ಥರ ನೋಡೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ಅನ್ನೋದು ಇದೇ ಡಿಫ್ರೆನ್ಸು. ಅವ್ರು ಆ ರೀತಿ ಸ್ಟಾರ್ಟ್ ಮಾಡಿದರೆ, ಇನ್ನಿದ್ದರು ಈ ರೀತಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆ ಟೈಮ್ ವೇಸ್ಟ್ ಮಾಡದೆ ಒನ್ ಬೈ ಒನ್ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಸಮಯ ಅನ್ನೋದು ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ಸಮಯ ನಿಲ್ಲುತ್ತಾ ಇಲ್ಲ. ಟೈಮು ನಮಗೋಸ್ಕರ ವೇಟ್ ಮಾಡಲ್ಲ. ನಾವು ಟೈಮ್ ಆಗಲಿ ಅಂತ ನಾವೇ ಟೈಮ್ ವೇಟ್ ಮಾಡ್ತೀವಿ
ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ, ಇನ್ನೊಂದು ದಿನ ಬರಲಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಕೆಲಸನ ಅಂತೇಳಿ ಒಳ್ಳೆಯ ಸಮಯ ಅನ್ನೋದು ಫ್ಯೂಚರಲ್ಲಿ ಇದೆ ಅಂತ ಕೆಲವ್ರು ತಿಳ್ಕೊತಾರೆ. ನನಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಒಳ್ಳೆಯ ಸಮಯ ಬರ್ಬೋದು, ಒಳ್ಳೆ ಟೈಮ್ ಬರ್ಬೋದು, ಒಂದಾನೊಂದು ಕಾಲಕ್ಕೆ ನನಗೆ ಒಂದಿನಲ್ಲ ಒಂದಿನ ನನಗೆ ಒಂದು ಟೈಮ್ ಬಂದೇ ಬರುತ್ತೆ ಅಂತ ಫ್ಯೂಚರಲ್ಲಿ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ನಾವು ಇವತ್ತು ಇಂದಿನ ಟುಡೇ ಏನು ಸ್ಟಾರ್ಟ್ ಮಾಡ್ತೀವೋ, ಏನು ಮಾಡ್ತೀವೋ ಅದೇ ನಮ್ಮನ್ನ ಫ್ಯೂಚರನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಳ್ಳೆಯ ಸಮಯ ಬಂದಮೇಲೆ ಮಾಡ್ತೀನಿ, ಹೀಗೆ ಪೋಸ್ಟ್‌ಪೋನ್ ಮಾಡ್ತಾನೇ ಇರೋದು. ಇದನ್ನು ಬಿಟ್ಟು ಈ ಸಮಯವನ್ನು ಒಳ್ಳೆಯದಾಗಿಸೋಣ, ಈ ಸಮಯವನ್ನು ನಾನಾದರೂ ಒಳ್ಳೆಯದಕ್ಕಾಗಿ ಉಪಯೋಗಿಸೋಣ ಅನ್ನೋ ಒಂದು ಮೈಂಡ್‌ಸೆಟ್ ಇರಬೇಕು ನಮಗೆ. ಯಾರು ಟೈಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ, ಈ ಸಮಯಕ್ಕೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ಲೈಫ್ ಕೂಡ ರೆಸ್ಪೆಕ್ಟ್ ಕೊಡುತ್ತದೆ. ಕೆಲವ್ರು ನೋಡಿ ತುಂಬ ಟೈಮು ಡಿಸಿಪ್ಲೀನು ಅಂತ ತುಂಬ ಎಷ್ಟು ಟೈಮ್ ಕೊಡ್ತಾರೋ ಅವ್ರ ಜೀವನ ಅಷ್ಟೇ ಸುಂದರವಾಗಿದೆ. ಅವ್ರು ತುಂಬ ಪ್ಲ್ಯಾನಿಂಗ್ ಮಾಡ್ತಾರೆ. ಇವತ್ತಿನ ದಿನ ನಾನು ಏನು ಮಾಡಬೇಕು, ಇವತ್ತು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು. ಯಾರ ಜೊತೆ ಫೋನಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೇ ಹರಟೆ ಹೊಡಿತಾ ಅವ್ರು ಕೂರೋದಿಲ್ಲ. ಎಷ್ಟು ಬೇಕಾಗುತ್ತೋ ಅಷ್ಟು ಮಾತಾಡ್ತಾರೆ ಮತ್ತು ತಮ್ಮ ಕೆಲಸ ತಾವು ಮಾಡ್ಕೊಳ್ತಾರೆ. ಟೈಮಿಗೆ ಅಷ್ಟು ಬೆಲೆ ಕೊಡ್ತಾರೆ ಅವರು. ಅಷ್ಟು ಬೆಲೆ ಕೊಟ್ಟಂಗೆ ಅವ್ರ ಲೈಫ್ ಸಹ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಕಾಯುವುದನ್ನು ಕಡಿಮೆ ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕು. ಆ್ಯಕ್ಷನ್ ಟೇಕರ್ ಅಂತಾರಲ್ಲ, ಆ್ಯಕ್ಷನ್ ತೆಗೆದುಕೊಳ್ಬೇಕು. ಅಂದರೆ ನಮ್ಮ ಕನಸುಗಳಿಗಾಗಿ ನಾವು ಹಿಂದೆ ಟ್ರೈ ಮಾಡಬೇಕು, ಅಂದರೆ ಸ್ಟಾರ್ಟ್ ಮಾಡಬೇಕು. ಸಾಕಷ್ಟು ಕನಸುಗಳನ್ನು ಕಂಡಿರ್ತೀವಿ, ಅದನ್ನು ಟೈಮ್ ಬಂದಮೇಲೆ ಮಾಡೋಣ ಅಂಥೇಳಿ ಅದನ್ನು ಪೋಸ್ಟ್‌ಪೋನ್ ಮಾಡ್ತಾನೇ ಇರ್ತೀವಿ. ದಯವಿಟ್ಟು ಆ ಥರ ನಾವು ಮಾಡಬಾರ್ದು. ಹಿಂದೆ ಸ್ಟಾರ್ಟ್ ಮಾಡೋಣ, ಅದು ಹೇಗಿದ್ದರೂ ಸರಿ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಾನ್ಫಿಡೆನ್ಸ್ ಇರೋದಿಲ್ಲ ಅಂತ ತುಂಬ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಬಟ್ ಸ್ಟಾರ್ಟ್ ಮಾಡಿದರೆ ಅದು ಡೇ ಬೈ ಡೇ ದಿನ ಗ್ರೋತ್ ಆಗ್ತಾ ಹೋಗುತ್ತೆ. ಅದು ನಮಗೂ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ತುಂಬ ಕನ್ಸಿಸ್ಟೆನ್ಸಿನೂ ತುಂಬಾ ಮುಖ್ಯ ಆಗುತ್ತೆ ಅಲ್ಲಿ. ಎವ್ರಿ ಮಿನಿಟ್ ಈಸ್ ಪ್ರೆಷಸ್, ಎವ್ರಿ ಡೇ ಈಸ್ ನ್ಯೂ ಆಪರ್ಚುನಿಟಿ ಕೊಡುತ್ತೆ. ಪ್ರತಿದಿನ ನಮಗೆ ಟೈಮ್ ಅನ್ನೋದು ಒಂದು ಅಮೂಲ್ಯವಾದದ್ದು. ಹಾಗೆ ನಮಗೆ ಒಂದು ಡೈಲಿ ಒಂದು ಆಪರ್ಚುನಿಟಿ ಸಿಗುತ್ತೆ, ಅಂದರೆ ಒಂದು ಅವಕಾಶ ಸಿಗುತ್ತೆ. ದೇವರು ನಮಗೆ ವರ ಮತ್ತು ಶಾಪ ಎರಡನ್ನೂ ಕೊಟ್ಟಿರಲ್ಲಂತೆ, ಆದರೆ ಒಳ್ಳೆಯ ಅವಕಾಶ ಕೊಟ್ಟಿರ್ತಾನೆ, ಒಳ್ಳೆಯ ಸಮಯ ಕೊಟ್ಟಿರ್ತಾನೆ. ಆ ಸಮಯವನ್ನು, ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಯಾವತ್ತೂ ದೇವರು ಯಾರಿಗೂ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಂತ ಏನೂ ಹೇಳಲ್ಲ, ಬಟ್ ನಾವೇ ಆಗ ತಿಳ್ಕೊಳ್ಳೋದು. ಬಟ್ ಟೈಮು, ಸಮಯ ಮತ್ತು ಅವಕಾಶವನ್ನು ಕೊಟ್ಟಿರ್ತಾನೆ. ನಾವು ಅದನ್ನು ಹೇಗೆ ಉಪಯೋಗ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಷಯ ಒಳ್ಳೆಯ ಸಮಯಕ್ಕಾಗಿ ಮುಂದೆ, ಅಂದರೆ ಫ್ಯೂಚರಲ್ಲಿ ಒಳ್ಳೆಯ ಸಮಯ ಬರುತ್ತೆ ಅಂತ ಕೂರೋದಕ್ಕಿಂತ ನಾವು ಸಿಕ್ಕಿರುವ ಸಮಯವನ್ನೇ ನಾವು ಯೂಸ್ ಮಾಡಿಕೊಂಡು ಹೇಗೆ ಮುಂದೆ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸಿದ್ದೀನಿ. ಇಂಥ ವಿಡಿಯೋಗಾಗಿ, ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನೀವು ಕಾಯ್ತಾ ಇರ್ರಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರ್ರಿ. ಆಮೇಲೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.